ಅತಿಥಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮಹಿಳಾ ಹೋರಾಟಗಾರ್ತಿ ಆದಂತಹ ಲಕ್ಷ್ಮಿ ಅವರಿದ್ದಾರೆ. ಲಕ್ಷ್ಮಿ ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೀರಿಯಲ್ ಇಂದ ಮನೆ ಹಾಳಾಗ್ತಾ ಇದೆಯಂತ ಒಪ್ಕೊಳ್ತೀರಾ ಇದನ್ನ? ನಿಜ ಮೇಡಮ್, ಸತ್ಯ. ಏಕೆಂದ್ರೆ ಈಗ ಸೀರಿಯಲ್ಗಳಲ್ಲಿ ಒಳ್ಳೆ ಮೆಸೇಜ್ ಕೊಡ್ತಾ ಇಲ್ಲ ಜನಸಾಮಾನ್ಯರಿಗೆ. ಈಗ ನೋಡಿ, ಆಗಿನ ಕಾಲದಲ್ಲಿ ಫಿಲಂ ಬರ್ತಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮನೆಯ ಮಂತ್ರಾಲಯ ಫಿಲಂ ಇರ್ಬೋದು. ಆಗಿನ ಹೀರೋಗಳು ಮಾಡ್ತಾ ಇದ್ರು. ಕೈ ಕೇಸರಾದರೆ ಬಾಯಿ ಮೊಸರು ಎಂಬ ರಾಜ್ಕುಮಾರ್ ಅವ್ರ ಮಾತಿಗೆ ಎಷ್ಟೋ ಜನ ದುಡಿದಿರಂತ ಸೋಮವಾರಿಗಳೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆ ತರ ಒಂದು ಮೆಸೇಜ್ ಅನ್ನ ಜನಸಾಮಾನ್ಯರಿಗೆ ಕೊಡ್ಬೇಕು. ಈಗ ಏನಾಗಿದೆ, ಅತ್ತೆನ ಸೊಸೆ ಸೂಸೈಡ್ ಮಾಡಿ ಸಾಯಿಸೋದು, ಆತ್ಮಹತ್ಯೆ ಮಾಡಿಸೋದು, ಆ ಮೊಮ್ಮಗುನ ಅತ್ತೆ ಕಿಡ್ನಾಪ್ ಮಾಡ್ಸೋದಂತೆ, ಅಜ್ಜಿ ಕಿಡ್ನಾಪ್ ಮಾಡ್ಸೋದಂತೆ. ಪ್ರಭಾವ ಬೀರ್ತಾ ಇದೆ ಜನಗಳು ಏನಾಗ್ತಿದ್ದಾರೆ ಅಂದ್ರೆ, ಈಗ ಫಿಲಂ ಸೀರಿಯಲ್ ನೋಡೋದ್ರಿಂದನೇ ಜನ ಸಾಮಾನ್ಯರ ಅರ್ಧ ಹಾಳಾಗ್ತಾ ಇದೆ. ಸಮಾಜ ಹಾಳಾಗ್ತಾ ಇರೋದೇ ಫಿಲಂ ಇಂದ, ಸೀರಿಯಲ್ ಇಂದ ಅಂತ ನಾನು ಕಂಪ್ಲೀಟ್ ಆಗಿ ನಾವು ಸೀರಿಯಲ್ ಇಂದನೇ ಮನೆ ಹಾಳಾಗ್ತಾ ಇದೆ ಅಥವಾ ಸಮಸ್ಯೆಗಳು ಉಂಟಾಗ್ತಾ ಇದೆ, ಕಲಹಗಳು ಬರ್ತಾ ಇದೆ ಅಂತ ಅಂದ್ರೆ ಎಷ್ಟೋ ಜನ ಕಲಾವಿದರು ಆ ಸೀರಿಯಲ್ಸ್ ಇಂದ ಬದುಕ್ತಿದ್ದಾರೆ ಮೇಡಮ್. ಅವ್ರ ಕುಟುಂಬಗಳ ನಿರ್ವಹಣೆ ಆಗ್ತಾ ಇದೆ. ಈಗ ಕಂಪ್ಲೀಟ್ ಆಗಿ ಬಣ್ಣದ ಜಗತ್ತು ಬೇಡ ಅಂತ ಅಂದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೂ ಬಹಳ ಕಷ್ಟ ಅಂತ ಇರಬೇಕು, ಬಟ್ ಒಳ್ಳೆ ರೀತಿಲಿ ಇರಬೇಕು. ಯಾವ ಸಂದೇಶಗಳು ಕೂಡ ಇತ್ತೀಚೆಗೆ ಸಿಗ್ತಾ ಇಲ್ಲ ಅನ್ನೋದು ವಿರೋಧ ನಿಮ್ದು. ಓಕೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತೊಬ್ರು ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ನಟ ಗಣೇಶ್ ರಾವ್ ಕೇಸರ್ಕರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಆರಂಭದಲ್ಲೇ ಹೇಳ್ಬಿಡ್ತೀವಿ, ಸೀರಿಯಲ್ನ ಹೇಟ್ ಮಾಡ್ತಾ ಇಲ್ಲ, ಬದಲಾಗಿ ಸೀರಿಯಲ್ಸ್ ಇಂದ ಮನೆಯಲ್ಲಿ ಕಲಹಗಳು ಉಂಟಾಗ್ತಾ ಇದೆ. ಹೆಣ್ಣು ಮಕ್ಕಳು ಆ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಮಕ್ಕಳು ಮತ್ತು ಗಂಡ ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ಕಡಿಮೆ ಆಗ್ತಾ ಇದೆ. ಇದರಿಂದ ಸಂಸಾರಗಳು ಬೀದಿ ಪಾಲಾಗ್ತಾ ಇದೆ ಅಂತ ಹಿಂಗಂತ ಹಾವೇರಿ SP ಅವ್ರು ಹೇಳಿದ್ರು. ಸಖತ್ ವೈರಲ್ ಆಗ್ತಾ ಇದೆ. ಗಂಡು ಮಕ್ಕಳೆಲ್ಲ ಅದಕ್ಕೆ ಹೌದು ಹೌದು ಅನ್ನೋ ರೀತಿಯಲ್ಲಿ ಜೈಕಾರ ಹಾಕ್ತಿದ್ದಾರೆ. ಹೆಂಗೆ ಅಂತ? ಮೇಡಮ್, ಸೀರಿಯಲ್ಗಳನ್ನ ಬರೀ ಹೆಣ್ಮಕ್ಳು ನೋಡಲ್ಲ ಮೇಡಮ್, ಗಂಡು ಮಕ್ಕಳು ನೋಡ್ತಾರೆ. ಆಮೇಲೆ ಸೀರಿಯಲ್ಗಳಿಂದ ಮನೆ ಹಾಳಾಗ್ತಾ ಇದೆ ಅನ್ನೋದು ಶುದ್ಧ ಸುಳ್ಳು. ಸೀರಿಯಲ್ಗಳಿಂದ ಸುಮಾರು ಕುಟುಂಬಗಳು ಬದುಕನ್ನ ಕಟ್ಕೊಂಡಿದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಎಷ್ಟೋ ಜನರ ಕನಸು. ಈಗ ನಮ್ಮ SP ಮೇಡಮ್ ಅವರು ಹೇಳಿದ್ರು, ಮನೆ ಹಾಳು ಬುದ್ಧಿ ಕಲಿಸುವ ಧಾರಾವಾಹಿ ನೋಡುವಾಗ ಕಳ್ಳ ಹಿಂದಿನ ಬಾಗಿಲಿಂದ ಬಂದ್ರು ಗೊತ್ತಾಗಲ್ಲ. ಆದ್ರೆ ಅದ್ರ ಕಳ್ಳನ್ನ ಹಿಡಿಯೋರು ಯಾರು? ಪೊಲೀಸರು. ಮತ್ತೆ ಯಾಕೆ ಹಿಡಿದಿಲ್ಲ ಕಳ್ಳನ್ನ? ವೈಫಲ್ಯ ಯಾರು? ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಹೇಳಕ್ಕಾಗತ್ತಾ? ಊರಿದ್ಮೇಲೆ ಹೊಲಸಿದ್ದೇ ಇರುತ್ತೆ. ಹೊಲಸನ್ನ ಯಾಕೆ ತಗೋತೀರಿ ನೀವು? ಒಳ್ಳೇದನ್ನ ತಗೊಳ್ಳಿ. ಊರಲ್ಲಿ ಒಂದು ಒಳ್ಳೆ ಬಾವಿನೂ ಇರುತ್ತೆ, ಆ ನೀರು ತಗೊಳ್ಳಿ. ಹೊಲಸ ನೀರು ಯಾಕೆ ಕುಡಿಯಕ್ಕೆ ಹೋಗ್ತೀರಿ ನೀವು? ಅಲ್ಲ ಮೇಡಮ್. ಈಗ ಮೇಡಮ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗೆ. ಇಡೀ ಇವಾಗ ಮಠ ಮಾನ್ಯಗಳು ಒಳ್ಳೆ ಸಂಸ್ಕಾರ ಕಲಿಸುವಂತ ಒಳ್ಳೊಳ್ಳೆ ವಿಷಯಗಳು ಹೇಳಿದಾರೆ, ಇಲ್ಲ ಅಂತಲ್ಲ. ಸೊ ಹಲವಾರು ಮಠಗಳನ್ನು ನಿಮ್ಮ ಮಾಧ್ಯಮದಲ್ಲಿ ನೋಡಿದೀವಿ. ಹಲವಾರು ಮಠಗಳು ಅತ್ಯಾಚಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ, ಅರೆಸ್ಟ್ ಆಗಿದ್ದಾರೆ, ಹೋಗಿದ್ದಾರೆ, ಬಂದಿದ್ದಾರೆ. ಎಲ್ಲ ಮಠಗಳು ತಪ್ಪು ಅಂತ ಹೇಳಕ್ಕಾಗತ್ತಾ? ಸೊ ಕೆಲವು ಇರ್ತಾರೆ. ಅದನ್ನ ಯಾಕೆ ನೀವು ಅದನ್ನೇ ಒಂದು ಇಡೀ ಡಿಪಾರ್ಟ್ಮೆಂಟ್ಗೆ ನೀವು ಹೋಲಿಸ್ತೀರಿ? ಇಡೀ ಸೀರಿಯಲ್ಗಳು ಇವಾಗ ಒಳ್ಳೆ ಬುದ್ಧಿ ಕಲಿಸೋ ಸೀರಿಯಲ್ಗಳಿದೆ. ಸೀರಿಯಲ್ಗಳಿಂದ ಜೀವನ ಕಟ್ಕೊಂಡವ್ರು ಇದ್ದಾರೆ, ತಮ್ಮ ಜೀವನ ರೂಪಿಸ್ಕೊಂಡವ್ರು ಇದ್ದಾರೆ. ಅದಿರುವಾಗ ಕೆಟ್ಟದನ್ನ ಯಾಕೆ ತಗೋತೀರಿ ನೀವು? ಒಳ್ಳೇದನ್ನ ತಗೊಳ್ಳಿ. ಓಕೆ ಗಣೇಶ್ ಸರ್, ಈಗ ಲಕ್ಷ್ಮಿ ಅವರು ಒಂದು ಮಾತು ಹೇಳಿದ್ರು, ಸೀರಿಯಲ್ಸ್ ಅನ್ನ ಹೇಟ್ ಮಾಡಲ್ಲ, ಬದಲಾಗಿ ಬರುವ ಸೀರಿಯಲ್ಸ್ ಗಳಲ್ಲಿ ಯಾವ ಸಂದೇಶ ಕೊಡ್ತಿದ್ದೀರಿ ನೀವು ಸಮಾಜಕ್ಕೆ? ಯಾವ್ದಾದ್ರು ಒಂದು ಉತ್ತಮ ಸಂದೇಶ ಒಂದರಿಂದ ಸಿಗಬೇಕಲ್ಲ, ಯಾವ ಸಂದೇಶಗಳು ಇಲ್ಲ. ಕುಟುಂಬದಲ್ಲಿ ಕಲಹ ಹೆಂಗಾಗುತ್ತೆ ಅಂದ್ರೆ, ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ಮೊಮ್ಮಕ್ಕಳನ್ನ ನೋಡೋ ರೀತಿ ಕಿಡ್ನಾಪ್ ಮಾಡಿಸೋದಂತೆ, ಎಲ್ಗೋ ಕರ್ಕೊಂಡು ಹೋಗೋದಂತೆ, ಇಂಥ ಸಂದೇಶಗಳನ್ನ ಸೀರಿಯಲ್ಸ್ ಇಂದ ಕೊಟ್ರೆ ಮಕ್ಕಳ ಮನಸ್ಸ ಮೇಲೂ ಪ್ರಭಾವ ಬೀರುತ್ತೆ, ಮನೆ ಮಂದಿಯ ಮನಸ್ಸು ಮೇಲೂ ಪ್ರಭಾವ ಬೀರುತ್ತೆ. ಯಾವ ಸಂದೇಶ ಕೊಡ್ತಿದ್ದೀರಿ ಅಂತ ಲಕ್ಷ್ಮಿ ಮೇಡಮ್, ಕರೆಕ್ಟ್ ಅಲ್ವಾ ನಿಮ್ ಪಾಯಿಂಟ್? ಗಣೇಶ್ ಸರ್, ಅದಕ್ಕೆ ನಿಮ್ಮ ಉತ್ತರ? ಈಗ ಅತ್ತೆ ಸೊಸೆ ಜಗಳ ಇವಾಗಿಂದ ಬಂದಿರೋದಲ್ಲ. ಸೀರಿಯಲ್ ಬರಕ್ ಬದಲು ಅತ್ತೆ ಸೊಸೆ ಜಗಳ ಆಯ್ತು, ಜಾಸ್ತಿ ಆಗಿದೆ ಅಂತ ಸೀರಿಯಲ್ ನೋಡ್ಬೇಡಿ ನೀವು. ನಿಮ್ಗೆ ನೋಡಿ ಅಂತ ಹೇಳ್ತಾರ? ನೋಡಲ್ವಲ್ಲ, ಬೇಡ, ನೋಡ್ಬೇಡಿ. ಅದು ನಿಮ್ಗೆ ಸೀರಿಯಲ್ ಕೆಟ್ಟದು ಅಂತ ಹೇಳ್ತಾರ, ಆ ಸೀರಿಯಲ್ ತಪ್ಪು ಅನ್ಕೋದು ನೋಡಕ್ ಹೋಗ್ಬೇಡಿ, ಮಾಡಕ್ಕೆ ಹೋಗಲ್ಲ ಅವರು. ಈಗ ಜನ ಯಾವ ಸೀರಿಯಲ್ ನೋಡ್ತಾರೋ, ಯಾವ TRP ಇರುತ್ತೋ ಅದನ್ನ ಮಾತ್ರ ನೋಡ್ತಾರೆ ಜನ. ಒಂದು ವರ್ಗದ ಜನ ಇಷ್ಟ ಇಲ್ಲದೆ ಇರಬಹುದು, ಬಟ್ ಇನ್ನೊಂದು ಜನಕ್ಕೆ ವರ್ಗ ಇಷ್ಟ ಆಗತ್ತೆ ಅದನ್ನ. ಯಾವುದೇ ಸೀರಿಯಲ್ ನಡಿಬೇಕಾದ್ರೆ ಮೇಡಮ್ ಪಾಪ್ಯುಲಾರಿಟಿ ಮೇಲೆ ಹೋಗುತ್ತೆ. ಆ ಸೀರಿಯಲ್ನ ಎಷ್ಟು ಜನ ನೋಡ್ತಾರೆ. ಈಗ ಪ್ರಜಾಪ್ರಭುತ್ವ ಅಂದ್ಮೇಲೆ ಯಾರು ಜಾಸ್ತಿ ಅವ್ರು ಕೆಟ್ಟವನೋ, ಸುಳ್ಳೋ, ದಡಕಾರ ಯಾವನೋ, ಜನ ವೋಟ್ ಹಾಕ್ದಂತಾನೆ ಗೆಲ್ಲಿಸ್ತಾರೆ, ಗೆದ್ದಂತಾನೆ ಆಡಳಿತ ಮಾಡ್ತಾರೆ. ಅದೇ ತರ ಸೀರಿಯಲ್ಗಳಲ್ಲೂ ಕೂಡ ಯಾವ TRP ಚೆನ್ನಾಗಿರೋ ಅದೇ ಸೀರಿಯಲ್ ಓಡೋದು. ಅಂದ್ರೆ ಜನ ಜಾಸ್ತಿ ನೋಡ್ತಾ ಇದಾರೆ ಅನ್ನೋ ಕಾರಣಕ್ಕೆ ಓಡ್ತಾ ಇರ್ತದೆ. ನೋಡಕ್ ಹೋಗ್ಬಿಡಿ, ಮಾಡೋದಿಲ್ಲ ಅವರು. ಎಲ್ಲ ತಪ್ಪು ನಮ್ಮಲ್ಲೇ ಇದ್ಕೊಂಡು ನಾವ್ಯಾಕೆ ಸೀರಿಯಲ್ ಮೇಲೆ ದೂಷಿಸೋದು? ಮೇಡಮ್, ಸೀರಿಯಲ್ ಇಂದ ಬರೀ ಜನಸಾಮಾನ್ಯರಿಗಲ್ಲ, ಸರ್ಕಾರ ಕೂಡ ಕೋಟ್ಯಾಂತರ ರೂಪಾಯಿ ಆದಾಯ ಹೋಗ್ತಾ ಇದೆ. GST ರೂಪದಲ್ಲಿ, ಇನ್ಕಮ್ ಟ್ಯಾಕ್ಸ್ ರೂಪದಲ್ಲಿ ಕೋಟ್ಯಾಂತರ ಆದಾಯ ಹೋಗ್ತಾ ಇದೆ. ಸರ್ಕಾರ ನಡೀತಾ ಇದೊಂದು ಭಾಗ. ಹಾಗಾಗಿ ಸೀರಿಯಲ್ಲೇ ಮನೆ ಹಾಳು ಬುದ್ಧಿ ಸೀರಿಯಲ್ ನಿಜವೂ ತಪ್ಪದು.
ಅದರ ಹೇಳಕ್ ಹೋಗ್ಬಾರ್ದಾಗಿತ್ತು. ಬಟ್ ಯಾವುದೋ ಒಂದು ಕಂಟೆಸ್ಟ್ ಮೊನ್ನೆ ಅವ್ರ ಹತ್ರ ಮಾತಾಡಿದೆ ನಾನು, ಮೇಡಮ್ ಅವ್ರ ಹತ್ರ, SP ಮೇಡಮ್ ಹತ್ರ ನಾನು ಅವ್ರದ್ದು ಫೋನ್ ಮಾತಾಡಿದೆ ನಾನು. ಈ ಸ್ಟೇಟ್ಮೆಂಟ್ ಬಂದ್ಮೇಲೆ ಹೌದು ಏನ್ ಕ್ಲಾರಿಟಿ ಮಾತಾಡ್ದೆ, ಪಾಪ ಕ್ಲಾರಿಟಿ ಕೊಟ್ಟವರು. ಸರ್ ನನ್ನ ಉದ್ದೇಶ ಅದಿರ್ಲಿಲ್ಲ. ನಾನು ಯಾವುದೋ ಒಂದು ಈ ತರ ಸುಮಾರು ಸರಿ ಹೇಳಿದೆ, 50-60 ಕಡೆ ನಾನು ಮಾತಾಡಿದ್ದೀನಿ, ಎಲ್ಲಾ ಭಾಷೆ ಅದನ್ನ ಪಾಯಿಂಟ್ ಔಟ್ ಮಾಡ್ತೀನಿ. ಬಟ್ ಈ ಸಲ ಯಾಕಷ್ಟು ವೈರಲ್ ಆಗ್ತಾನೆ ಗೊತ್ತಿಲ್ಲ. ಆ ತರ ನಿಮ್ಮ ಮನಸ್ಸುಗಳಿಗೆ ಏನೋ ನೋವಾಗಿದೆ, ದಯವಿಟ್ಟು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದಾರೆ ಅವರು. ಓಕೆ ಇಟ್ಸ್ ಅ ಫ್ಯಾಕ್ಟ್. ಓಕೆ ಫೈನ್ ಗಣೇಶ್ ಸರ್, ವಾಪಸ್ ಬರ್ತೀನಿ.